18ನೇ ಸೀಸನ್ ಐಪಿಎಲ್ ಮುಗಿದು ವಾರ ಕಳಿತಾ ಬಂತು. ಕಪ್ ಗೆದ್ದಂತ ಆರ್ಸಿಬಿ ಪಾಲಿಗೆ ವಿಜಯೋತ್ಸವವೇ ಕರಾಳವಾಯಿತು. ಸೋತ ತಂಡಗಳು ಈಗ ಆಲ್ರೆಡಿ ನೆಕ್ಸ್ಟ್ ಸೀಸನ್ಗೆ ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಆಟಗಾರರು ಎಕ್ಸ್ಚೇಂಜ್ ಕೂಡ ಆಗ್ತಾರೆ. ಇದೀಗ ರಾಜಸ್ಥಾನ ರಾಯಲ್ಸ್ ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರ ಬಿದ್ದಿದ್ದು, ಸಂಜು ಸ್ಯಾಮ್ಸನ್ ಆರ್ಆರ್ ತಂಡದಿಂದ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ. ಯೆಲ್ಲೋ ಆರ್ಮಿ ಕಡೆ ಮೂವ್ ಆನ್ಗೆ ಸಜ್ಜಾಗಿದ್ದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಷ್ಟಕ್ಕೂ ರಾಹುಲ್ ದ್ರಾವಿಡ್ ಜೊತೆಗಿನ ವೈಮನಸ್ಸೇ ತಂಡ ಬಿಡೋಕೆ ಕಾರಣ ಆಯ್ತಾ? ಧೋನಿ ಉತ್ತರಾಧಿಕಾರಿ ಆಗ್ತಾರಾ ಸಂಜು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ರಾಜಸ್ಥಾನ ರಾಯಲ್ಸ್ ತಂಡ ಟೇಬಲ್ ಟಾಪರ್ ಆಗಿತ್ತು. ಬಟ್ 2025ರ ಆವೃತ್ತಿಯಲ್ಲಿ ರಾಜಸ್ಥಾನ ಅಷ್ಟೇನು ಸೌಂಡ್ ಮಾಡಲಿಲ್ಲ. ತಂಡದ ಕ್ಯಾಪ್ಟನ್ ಆಗಿರುವಂತ ಸಂಜು ಸ್ಯಾಮ್ಸನ್ ಇಂಜುರಿ ಕಾರಣದಿಂದ ಒಂದಷ್ಟು ಮ್ಯಾಚಸ್ ಕೂಡ ಮಿಸ್ ಮಾಡ್ಕೊಂಡಿದ್ರು. ಈಗಿರುವಾಗಲೇ 2026ರ ಟೂರ್ನಿಗೆ ಹೊಸ ಜೆರ್ಸಿಯೊಂದಿಗೆ ಕಣಕ್ಕಿಳಿಯೋಕೆ ಸಂಜು ಪ್ಲಾನ್ ಮಾಡಿದಂತಿದೆ. ಇನ್ಸ್ಟಾಗ್ರಾಂನಲ್ಲಿ ಕಿಚ್ಚು ಹಚ್ಚಿದ ಸಂಜು ಪೋಸ್ಟ್. ರಾಜಸ್ಥಾನ ರಾಯಲ್ಸ್ ಕ್ಯಾಪ್ಟನ್ ಆಗಿರುವಂತ ಸಂಜು ಸ್ಯಾಮ್ಸನ್ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಇದೇ ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ಸಂಜು ತಮ್ಮ ಪತ್ನಿಯೊಂದಿಗಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಟೈಮ್ ಟು ಮೂವ್ ಅಂದ್ರೆ ಇದು ಮುಂದುವರಿಯುವ ಸಮಯ ಅಂತ ಬರ್ಕೊಂಡಿದ್ದಾರೆ. ರಸ್ತೆಯ ಮೇಲೆ ಹಳದಿ ಬಣ್ಣದ ಗೆರೆ ಇರೋದು ಸಂಜು ಸಿಎಸ್ಕೆ ತಂಡಕ್ಕೆ ಹೋಗ್ತಾರಾ ಎನ್ನುವಂತ ಚರ್ಚೆಯನ್ನ ಹುಟ್ಟು ಹಾಕಿದೆ. ಒಂದ್ ವೇಳೆ ಸಿಎಸ್ಕೆ ತಂಡಕ್ಕೆ ಸಂಜು ಹೋಗ್ಬೇಕು ಅಂದ್ರೆ ರಾಜಸ್ಥಾನ ರಾಯಲ್ಸ್ ತಂಡ ಸಂಜು ಅವರನ್ನ ಬಿಡುಗಡೆ ಮಾಡಬೇಕು, ಅಥವಾ IPL 2026ರ ಮಿನಿ ಹರಾಜಿನಲ್ಲಿ ಸಿಎಸ್ಕೆ ಅವರನ್ನ ಖರೀದಿ ಮಾಡಬೇಕು. ಸದ್ಯ ಋತುರಾಜ್ ಗಾಯಕ್ವಾಡ್ ಸಿಎಸ್ಕೆ ತಂಡದ ಕ್ಯಾಪ್ಟನ್ ಆಗಿದ್ರು. ಬಟ್ ಅವರು ರೂಲ್ಡ್ ಔಟ್ ಆದ ಕಾರಣದಕ್ಕೆ 2025ರ ಸೀಸನ್ ನಲ್ಲಿ ಸಿಎಸ್ಕೆ ತಂಡವನ್ನ ಧೋನಿಯೇ ಮುನ್ನಡೆಸಿದ್ರು. ಇನ್ನು ಸಂಜುಗೆ ಸಿಎಸ್ಕೆ ಗಾಳ ಹಾಕೋಕೆ ಕಾರಣಗಳು ಕೂಡ ಇವೆ. ಇನ್ನು ಸಂಜು ಸ್ಯಾಮ್ಸನ್ ದಶಕದಿಂದಲೂ ಕೂಡ IPL ನಲ್ಲಿ ಆಡ್ತಿದ್ದಾರೆ. 2012ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದೊಂದಿಗೆ ತಮ್ಮ IPL ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು. 2012ರಲ್ಲಿ IPL ಗೆದ್ದ KKR ತಂಡದಲ್ಲಿದ್ರು. ಬಟ್ ಆ ವರ್ಷ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಆಡೋಕೆ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು 2013ರಲ್ಲಿ ಅವರನ್ನ ರಾಜಸ್ಥಾನ ರಾಯಲ್ಸ್ ತಂಡ ಖರೀದಿ ಮಾಡಿತ್ತು. ಮುಂದಿನ 2 ವರ್ಷಗಳ ಕಾಲ ಅಂದ್ರೆ 2015ರವರೆಗೂ ಕೂಡ RR ನಲ್ಲಿ ಕಂಟಿನ್ಯೂ ಆಗಿದ್ರು. ಆ ಬಳಿಕ 2016 ಮತ್ತು 2017ರಲ್ಲಿ IPL ನಿಂದ ರಾಜಸ್ಥಾನವನ್ನ 2 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಈ ವೇಳೆ ಸಂಜು ಡೆಲ್ಲಿ ಕ್ಯಾಪಿಟಲ್ಸ್ ತೆಕ್ಕೆಗೆ ಜಾರಿದ್ರು. ಇನ್ನು 2018ರ IPL ಹರಾಜಿನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಮತ್ತೆ ಸಂಜು ಸ್ಯಾಮ್ಸನ್ ಅವರಿಗೆ ಗಾಳ ಹಾಕಿ ತಂಡಕ್ಕೆ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. 2022 ಮತ್ತು 2025ರ ಹರಾಜಿಗೂ ಮುನ್ನ ಅವರನ್ನ ಉಳಿಸ್ಕೊಂಡಿತ್ತು. ಇನ್ನು 2021ರ IPLಗೂ ಮುಂಚೆ ಸಂಜು ಸ್ಯಾಮ್ಸನ್ ರಾಜಸ್ಥಾನ ರಾಯಲ್ಸ್ ತಂಡದ ಕಪ್ತಾನನಾದ್ರು, ಅಂದ್ರೆ ಕ್ಯಾಪ್ಟನ್ ಆದ್ರು. ಅವರ ಕ್ಯಾಪ್ಟನ್ಸಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ 2022ರ ಫೈನಲ್ ತಲುಪಿತ್ತು. ಅವರ ನಾಯಕತ್ವದಲ್ಲಿ 33 ಪಂದ್ಯಗಳನ್ನ ಗೆದ್ದಿದ್ರೆ 32 ಪಂದ್ಯಗಳನ್ನ ಸೋಲನ್ನು ಕಂಡಿದೆ. ಇನ್ನು ಕೂಲ್ ಅಂಡ್ ಕಾಮ್ ಆಗಿ ತಂಡವನ್ನ ಹ್ಯಾಂಡಲ್ ಮಾಡುವಂತ ಸ್ಕಿಲ್ ಸಂಜುಗಿದೆ. ಅಲ್ಲದೆ ಮಹೇಂದ್ರ ಸಿಂಗ್ ಧೋನಿಯ ಅತ್ಯಾಪ್ತರು ಕೂಡ ಹೌದು. ಸಿಎಸ್ಕೆ ನಲ್ಲಿ ಧೋನಿ ಅಪ್ಪಣೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಗಾಡೋದಿಲ್ಲ. ಹೀಗಾಗಿ ತಮ್ಮ ಉತ್ತರಾಧಿಕಾರಿಯಾಗೋಕೆ ಸಮರ್ಥರಾಗಿರುವಂತ ಸಂಜುಗೆ ಮಣೆ ಹಾಕೋಕೆ ತೆರೆಮರೆಯ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಅದು ಅಲ್ಲದೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಯಲ್ಲಿ ಚೆನ್ನೈ ಅಷ್ಟೇನು ಶೈನ್ ಆಗ್ತಾ ಇಲ್ಲ. ಹೀಗಾಗಿ ಹೊಸ ನಾಯಕತ್ವದ ಹುಡುಕಾಟದಲ್ಲಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಕೋಚ್ ಆಗಿರುವಂತ ರಾಹುಲ್ ದ್ರಾವಿಡ್ ಹಾಗೆ ಸಂಜು ಸ್ಯಾಮ್ಸನ್ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವಂತಿದೆ. ಇದೇ ಸೀಸನ್ ಅಲ್ಲಿ ಮೈದಾನದಲ್ಲಿ ಅದು ಪ್ರೂವ್ ಕೂಡ ಆಗಿತ್ತು. ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದಿದ್ದಂತ ರಾಜಸ್ಥಾನ ವರ್ಸಸ್ ಡೆಲ್ಲಿ ತಂಡಗಳ ನಡುವಿನ ಪಂದ್ಯ ಸೂಪರ್ ಓವರ್ನಲ್ಲಿ ಮುಕ್ತಾಯವಾಗಿತ್ತು. ಈಸಿಯಾಗಿ ಗೆಲ್ಲುವಂತ ಪಂದ್ಯವನ್ನ ಟೈ ಮಾಡಿಕೊಂಡು ರಾಜಸ್ಥಾನ ಸೂಪರ್ ಓವರ್ನಲ್ಲೂ ಕೂಡ ಸೋಲನ್ನ ಕಂಡಿತ್ತು. ಇದೇ ಮ್ಯಾಚ್ನಲ್ಲಿ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. RR ತಂಡದ ಮುಖ್ಯ ಕೋಚ್ ಆಗಿರುವಂತ ರಾಹುಲ್ ದ್ರಾವಿಡ್ ಹಾಗೆ ನಾಯಕ ಸಂಜು ಸ್ಯಾಮ್ಸನ್ ನಡುವೆ ಬಿರುಕು ಮೂಡಿದೆ ಎನ್ನುವಂತ ಚರ್ಚೆ ಅದು. ಸೂಪರ್ ಓವರ್ ಪ್ರಾರಂಭಕ್ಕೂ ಮುನ್ನ ಮೊದಲು ರಾಹುಲ್ ದ್ರಾವಿಡ್ ತಮ್ಮ ತಂಡದ ಸದಸ್ಯರು ಹಾಗೆ ಸಹಾಯಕ ಸಿಬ್ಬಂದಿಯೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು. ಡೆಲ್ಲಿ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರು ಸೂಪರ್ ಓವರ್ ಬೌಲಿಂಗ್ ಮಾಡಕ್ ಬರ್ತಾರೆ ಅನ್ನೋದು ಅವರಿಗೆ ಗೊತ್ತಿತ್ತು. ಹೀಗಾಗಿ RR ತಂಡದಿಂದ ಯಾವ ಬ್ಯಾಟ್ಸ್ಮನ್ಸ್ ನ ಕಳಿಸಬೇಕು ಅನ್ನುವಂತ ಚರ್ಚೆ ಅದು. ಆದ್ರೆ ಸಂಜು ಈ ಚರ್ಚೆಯಲ್ಲಿ ಭಾಗಿಯಾಗ್ಲಿಲ್ಲ. ಡಗ್ಔಟ್ ಬಳಿ ಓಡಾಡ್ತಾ ಇದ್ರು. ಈ ವೇಳೆ ತಂಡದ ಸಹ ಆಟಗಾರರೊಬ್ಬರು ಸಂಜು ಸ್ಯಾಮ್ಸನ್ ಅವರನ್ನ ಈ ಮೀಟಿಂಗ್ಗೆ ಬನ್ನಿ ಎನ್ನುವಂತೆ ಕೈಸನ್ನೆಯನ್ನು ಮಾಡಿದ್ರು. ಆದ್ರೆ ಸಂಜು ಕೈಸನ್ನೆ ಮೂಲಕವೇ ನಾನು ಬರೋದಿಲ್ಲ ಎಂದು ನಿರಾಕರಿಸಿದ್ರು. ಸಂಜು ಸ್ಯಾಮ್ಸನ್ ಅವರ ಈ ವರ್ತನೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಚರ್ಚೆಯಾಗಿತ್ತು. ಸಂಜು ಮತ್ತು ದ್ರಾವಿಡ್ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನಲಾಗಿತ್ತು. ಇದೇ ವೈಮನಸ್ಸಿನಿಂದಲೇ ಈಗ ತಂಡ ಬಿಡ್ತಿದ್ದಾರೆ ಎನ್ನಲಾಗ್ತಾ ಇದೆ.
ಇನ್ನು ಈ ಸೀಸನ್ನಲ್ಲಿ ಸಂಜು ಸ್ಯಾಮ್ಸನ್ ಇಂಜುರಿಯಿಂದ ಬಳಲ್ತಾ ಇದ್ದು ಸಾಕಷ್ಟು ಪಂದ್ಯಗಳನ್ನು ಮಿಸ್ ಮಾಡಿಕೊಂಡಿದ್ರು. ಇನ್ನು 14 ಪಂದ್ಯಗಳ ಪೈಕಿ 9 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ರು. ಈ ವೇಳೆ 140ರ ಸ್ಟ್ರೈಕ್ ರೇಟ್ನಲ್ಲಿ 35.63ರ ಸರಾಸರಿಯಲ್ಲಿ 285 ರನ್ಗಳನ್ನ ಕಲೆ ಹಾಕಿದ್ರು. ಆದರೆ ಆರ್ಆರ್ ತಂಡ 14 ಪಂದ್ಯಗಳಲ್ಲಿ ಕೇವಲ 4 ಮ್ಯಾಚ್ಗಳಲ್ಲಿ ಮಾತ್ರ ಗೆದ್ದು 10 ಪಂದ್ಯಗಳಲ್ಲಿ ಸೋಲನ್ನ ಕಾಣ್ತು. ರಾಜಸ್ಥಾನ ಪಾಯಿಂಟ್ಸ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿ ತನ್ನ ಅಭಿಯಾನವನ್ನು ಮುಗಿಸಿತ್ತು. ಇದೀಗ ಸಂಜು ಕೂಡ ತಂಡ ಬಿಟ್ರೆ ರಾಜಸ್ಥಾನಕ್ಕೆ ದೊಡ್ಡ ಹೊಡೆತವೇ ಸರಿ. ನಮಸ್ಕಾರ.